ಎಲ್ಲ ಸೇರಿ 1 kg ಆಗುತ್ತೆ. ಎಲ್ಲ ಸೇರಿ 1 kg. ಎಲ್ಲ ಸೇರಿ 1 kg ಆಗುತ್ತೆ. ಇದೆಷ್ಟು 1 ಮಂತ್ ಇಟ್ರು ಏನೂ ಆಗಲ್ಲ ಸರ್ ಮನೆಯಲ್ಲಿ. ಸ್ನಾಕ್ಸ್ ತರ ಮಕ್ಕಳಿಗೆ ಮಾಡಿಟ್ರೆ ಮನೆ ಮನೆ ರಸದೂಟ. ಬಾಯಲ್ಲಿರೋ ಸೌಂಡೇ ನಮಗೆ ಆ ಬ್ರೈನಲ್ಲಿರೋ ಎಲ್ಲ ಸೆಲ್ಸ್ಗೆ ಉತ್ತೇಜನ. 5 ಗಂಟೆ ಆಗಿದ ತಕ್ಷಣ ಇದು ಒಂದು ಟ್ರೆಂಡ್. ಆಕ್ಚುಲಿ ಮಹಾರಾಷ್ಟ್ರದಲ್ಲಿ ಇದು ಒಂದು ಪರಂಪರೆ. ವೀಕ್ಷಕರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಚಿರಪರಿಚಿತ ಮುಖ ಜ್ಯೋತಿ ಮೇಡಮ್. ಸೊಲ್ಲಾಪುರದ ಅಡಿಗೆಗಳು ತೋರಿಸಿದ್ರು, ಅದ್ಭುತ. ನಮಗೆ ರುಚಿ ಕೂಡ ಹಂಗೆ ಇತ್ತು, ವಿಶೇಷ. ಅದಕ್ಕಾಗಿ ನಾವು ಬರ್ತೀವಿ. ನಾವು ಬಂದೇವ ಅಂತ ನಿಮ್ಮ ಅಡಿಗೆ ನೋಡಿಲಿಕ್ಕ, ನೋಡಿ ರುಚಿ ನೋಡಿ ಹೋಗಲಿಕ್ಕ. ಇವತ್ತು ಎಲ್ಲ ಇಟ್ಕೊಂಡಿದ್ರಿ, ಇಲ್ಲೇ ಪರಿಚಯ ಮಾಡೋಣ ಅಂತ. ಏನ್ ಮಾಡೋದು ಇವತ್ತು ಸರ್? ಪೋಹಾ ಚೂಡ ಅಂತ. ಪೋಹಾ ಚೂಡ ಇದು ಸೊಲ್ಲಾಪುರದ? ಸೊಲ್ಲಾಪುರ, ಮಹಾರಾಷ್ಟ್ರನ್ ಶೈಲಿ ಹೆಂಗಿರುತ್ತೆ? ಯಾಕಂದ್ರೆ ನಮ್ಗೆ ಕರ್ನಾಟಕದ್ದು ದಾವಣಗೆರೆ ಇದು ಎಲ್ಲ ಗೊತ್ತು. ಸೊ ಅಲ್ಲಿ ಒಂದು ಸೊಗಡು ಹೇಗಿರುತ್ತೆ ಅಂತ ನೋಡ್ಬಿಡೋಣ. ಪರಿಚಯ ಮಾಡಿಸ್ಬಿಡಿ, ಏನೇನು ಇಟ್ಕೊಂಡಿದೀರಿ ಅಂತ ಹೇಳಿ. ಸರ್ ಪೇಪರ್ ಅವಲಕ್ಕಿ 1/2 kg ತಗೊಂಡಿದ್ದೀನಿ ಸರ್. ಮತ್ತೆ ಇದು ಪುಟಾಣಿ ಅಂತೀವಿ ನಾವು, ಶೇಂಗಾ, ಬೆಳ್ಳುಳ್ಳಿ, ಮತ್ತೆ ಕೊಬ್ಬರಿ, ಒಣ ಕೊಬ್ಬರಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟೆಲ್ಲ ಇದಕ್ಕೆ ಬೇಕು. ಮತ್ತೆ ಮಸಾಲ, ಇದೆಲ್ಲ ಮಸಾಲ ಸರ್. ಇದು ಬೇಕಂದ್ರೆ ಹಾಕೋಬಹುದು ಸ್ವಲ್ಪ, ಇಲ್ಲಾಂದ್ರೆ ಇದನ್ನ ಮಾಡ್ಬೋದು. ನೀವು ಹಾಕೊಳ್ತೀರಿ? ನಾನು ಹಾಕೊಂತೀನಿ, ಸ್ವಲ್ಪ ಟೇಸ್ಟ್ ಸೂಪರ್ ಆಗಿರುತ್ತೆ. ಇದು ಧನಿಯಾ, ಆಮೇಲೆ ಇದು ಆಮ್ಚೂರ್ ಪೌಡರ್ ಅಂತ ಬರುತ್ತೆ, ಮ್ಯಾಂಗೋ, ಡ್ರೈ ಮ್ಯಾಂಗೋ ಪೌಡರ್. ಆಮೇಲೆ ಇದು ಸೋಪ್ ಕಾಳು ಪೌಡ್ರು, ಮತ್ತೆ ಇದು ಚಾಟ್ ಮಸಾಲ, ಉಪ್ಪು, ಅರಿಶಿನ, ಇದು ಸಕ್ಕರೆ ಪುಡಿ ಮಾಡಿರೋದು ಸ್ವಲ್ಪ. ಎಲ್ಲ ಆದ್ಮೇಲೆ ಮೇಲೆ ಹಾಕ್ಬೇಕಷ್ಟೆ. ಓಕೆ, ಈಗ ಹೋಗೋಣ ಅಡುಗೆ ಮನೆಗೆ. ಓಕೆ ಸರ್. ಸೊಲ್ಲಾಪುರ ಚೂಡ ಶುರು ಮಾಡೋಣ್ರಿ. ಶುರು ಮಾಡೋಣ. ಕಿಚನ್ ನೋಡ್ರಿ ಹೆಂಗಿದೆ, ಬ್ರೈಟ್. ಸರ್ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಇದು ತುಂಬಾ ಇದು ಆಗಿರುತ್ತೆ. ಇದು ಒಂದು ಹಾಫ್ ಮಾಡಿ ಹುರ್ಕೊಳ್ಳೋಣ ಸರ್. ಚೆನ್ನಾಗಿ. ಎಷ್ಟಂದ್ರೆ ಅಳತಿ ಇದು? ಇದು 1/2 kg ಇದೆ ಸರ್. ಟೋಟಲ್. ಸ್ವಲ್ಪ ಸಿಮ್ಮಲ್ಲಿ ಚಿಕ್ಕದು ಬಿಟ್ಟೆ ಉರಿಬೇಕು ಸರ್. ಇದು ಹುರ್ಕೊಳ್ಳುವಾಗ ಹಿಂಗೆ ಒಂದು ಇದು ಆಗ್ಬಿಡುತ್ತೆ ಸರ್, ಫುಲ್ ಗೊತ್ಕೊಂಡಂಗೆ. ಅದು ಆಗ್ಬಾರ್ದು ಅಂತ ಒಂದ್ ಟಿಪ್ಸು, ಒಂಚೂರು ಸಾಲ್ಟ್ ಹಾಕಿ ಹುರಿಬೇಕು. ಅಂದ್ರೆ ಮುದುಳ್ಕೋಬಾರ್ದು ಅಂತ ಸಾಲ್ಟ್ ಹಾಕ್ಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ನೋಡ್ಕೊಂಡ್ ಬಿಟ್ಟು ಹಾಕ್ಬೇಕಷ್ಟೆ. ಪೋಹ ಒಂದೇ ಇದರಿಂದ ಹುರಿಯಕ್ ಆಗಲ್ಲ, 1 ಸ್ಪೂನ್ ಇಂದ ಹಿಂಗ ಎಲ್ಗಾಡುತ್ತೆ. ಅದಕ್ಕೆ ಹಿಂಗೆ 2 ಹಿಡಿದ್ರೆ ಸಪೋರ್ಟ್ ಬರುತ್ತೆ. 2 ಹಿಡೀರಿ, 3 ಹಿಡೀರಿ, ನಮಗೆ ಚೂಡ ಕೊಡ್ರಿ. ನೋಡಿ ಸ್ವಲ್ಪ ಇವಾಗ ಆಗ್ತಾ ಇದೆ. ಒಂದ್ 5 ನಿಮಿಷ ಈ ತರ ಇದು ಆಗ್ಬೇಕು. ಕ್ರಿಸ್ಪಿ ಆಗ್ಬೇಕು. ಇದಿಷ್ಟು ಹುರ್ಕೊಂಡ್ ಬಿಡೋಣ. ನೋಡಿ ಇದನ್ನು ಆಗಾಯ್ತು, ಇವಾಗ ತೆಗೆದ್ಬಿಡೋಣ. ಇವೆಲ್ಲ ದಿಢೀರ್ ರೆಸಿಪಿ. ಹೌದು ಸರ್, ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್, ಸ್ಕೂಲಿಂದ ಬಂದ್ಮೇಲೆ, ಕಾಲೇಜಿಂದ ಬಂದ್ಮೇಲೆ ಮಾಡ್ಬೇಕು ಮಾಡಿಟ್ರೆ. ಹೌದು. ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ದಪ್ಪನೇ ಇರ್ಬೇಕು ಸ್ವಲ್ಪ. ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರು ಬರುತ್ತೆ, ಯಾರಿಗೆ ಇಷ್ಟ ಇಲ್ಲ ಬೇಡ ಅಂದ್ರೆ ಬಿಡ್ಬೋದು. ಇವಾಗ ಇದೆಲ್ಲ ಜಜ್ಜಿದ್ದಾಯ್ತು. ಇವಾಗ ಬೆಳ್ಳುಳ್ಳಿ ಜಜ್ಕೊಂಡಿದ್ದಾಯ್ತು. ಹೌದು ಸರ್. ಇವಾಗ ಎಣ್ಣೆ ಕಾಯಕ್ಕೆ ಅವಲಕ್ಕಿ ಹುರಿದಿದ್ದಾಯ್ತು, ಎಣ್ಣೆ ಕಾಯಿಕೊಳ್ಳದೆ. ಒಂದು ಅಂದಾಜು 200 ಗ್ರಾಮ್ ಎಣ್ಣೆ ಹಾಕೊಳ್ಳೋಣ ಸರ್. 200 ml ಶೇಂಗಾ ಎಣ್ಣೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಕಡಲೆ ಬೀಜ 200 ಗ್ರಾಮ್ ತಗೊಳ್ಳಿ. ಪುಟಾಣಿ 150 ಗ್ರಾಮು, ಇದೊಂದು 100 ಗ್ರಾಮು, ಒಂದು 8-10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಆಮೇಲೆ ಸಣ್ಣಗಿಟ್ಬಿಟ್ಟು ಮಾಡ್ಬೇಕಷ್ಟೆ. ಇವಾಗ ಎಣ್ಣೆ ಕಾಯ್ದಿದ್ದಿ, ಕಡಲೆ ಬೀಜ ಹಾಕೊಳ್ಳ, ನಿಧಾನ ಹಾಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಒಂಚೂರು ಬ್ರೌನ್ ಆಗುವವರೆಗೂ
ಶೇಂಗಾ ಬೀಜದ ಎಣ್ಣೆ, ಶೇಂಗಾ ಎಣ್ಣೆಯಲ್ಲಿ ಶೇಂಗಾ ಬೀಜ, ಶೇಂಗಾ ಬೀಜ ಎಣ್ಣೆಯಲ್ಲಿ ಶೇಂಗಾ. ಇವಾಗ ನೋಡಿ ಆಗ್ತಾ ಇದೆ. ಹ್ಮ್ ಈ ತರ ಬ್ರೌನ್ ಆಗ್ಬೇಕು. ಸ್ವಲ್ಪ ನೋಡ್ಬಿಟ್ಟು ಹ್ಮ್ ತೆಗೆದ್ಬಿಡೋಣ. ತೆಗೆದ್ಬಿಡೋದು. ಸ್ವಲ್ಪ ಗ್ಯಾಸ್ ಚಿಕ್ಕದಿಟ್ಟೆ ಮಾಡ್ಬೇಕು ಸರ್, ಹ್ಮ್ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಮೀಡಿಯಂ ಫ್ಲೇಮ್. ಕಡಲೆ ಬೀಜ ಮೀಡಿಯಂ ಫ್ಲೇಮ್. ನಿಮ್ಗೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಹಾಕೋಬಹುದು, ಯಾರಿಗೆ ಏನ್ ಇಷ್ಟನೋ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಹ್ಮ್ ಇನ್ನು ಕಡಲೆ ಬೀಜ ಬೇಕಂದ್ರೆ ಹಾಕೊಳ್ಳಿ. ಇವಾಗ ಪುಟಾಣಿ ಹಾಕೊಂತೀನಿ. ಪುಟಾಣಿ 150 ತಗೊಂಡಿದ್ದೀನಿ ಸರ್. ಎಷ್ಟು? 150 ಗ್ರಾಮ್. 150 ಗ್ರಾಮ್ ಎಲ್ಲ ಸೇರಿ ಆಲ್ಮೋಸ್ಟ್ 1 kg ಆಗುತ್ತೆ ಇದು. ಇಂಗ್ರೀಡಿಯೆಂಟ್ಸ್ ಅದರದ ಎಲ್ಲ ಸೇರಿ ಅವಲಕ್ಕಿ ಬಿಟ್ಟು. ಹೌದು ಸರ್. ಇದು ಅವಲಕ್ಕಿ 1/2 kg, ಹಾ. ಇದು 200, ಅದು 150, ಎಲ್ಲ ಸೇರಿ? ಇದು 100, ಎಲ್ಲ ಸೇರಿ 1 kg ಆಗುತ್ತೆ. ಎಲ್ಲ ಸೇರಿ 1 kg. ಎಲ್ಲ ಸೇರಿ 1 kg ಆಗುತ್ತೆ. ಇವಾಗ ನೋಡಿ ಇದು ಆಗ್ತಾ ಬಂದಿದೆ. ಹಾ. ಈ ತರ ಜಾಸ್ತಿ ಇದು ಮಾಡಬೇಡಿ, ಫ್ರೈ ಮಾಡಬೇಡಿ. ಇಷ್ಟೇ ಮಾಡ್ಬಿಟ್ಟು. ಹೌದು, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇವಾಗ ಕೊಬ್ಬರಿ ಹಾಕ್ತೀನಿ ಸರ್. ಒಣ ಕೊಬ್ಬರಿ ಇದು. ಸ್ವಲ್ಪ ಬ್ರೌನ್ ಆಗುವವರೆಗೂ ಹುರಿಬೇಕು ಸರ್ ಇದು. ಎಸ್ ಎಸ್. ನೋಡಿ ಸರ್, ಇವಾಗ ಇದು ಆಗಿದೆ. ಈ ತರ ಆಗ್ಬೇಕು. ಇಷ್ಟು ರೋಸ್ಟ್ ಆಗ್ಬೇಕು, ರೋಸ್ಟ್ ಫ್ರೈ ಆಗ್ಬೇಕು. ಹೌದು, ಜಾಸ್ತಿ ಬ್ಲ್ಯಾಕ್ ಮಾಡಬೇಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು. ಅದು ಟೇಸ್ಟೇ. ಹೌದು, ಸೂಪರ್ ತುಂಬಾ ಟೇಸ್ಟ್. ಟೇಸ್ಟಿ ಬರುತ್ತೆ ಸರ್. ಹೌದೌದು. ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ನಿಧಾನ ಹಾಕೊಳ್ಳಿ. ಹ್ಮ್ ಅದನ್ನು ಈಗ ನೆಟ್ಟಲ್ಲಿ ಇಟ್ಕೊಳ್ಳಿ ಸ್ವಲ್ಪ. ಕ್ರಿಸ್ಪಿ ಆಗೋವರೆಗೂ. ಇನ್ನೇನೆಲ್ಲ ಮುಗಿತ್ರಿ? ಎಲ್ಲ ಮುಗಿತು ಸರ್. ಬರೀ ಮಸಾಲಾ ಹಾಕೊಂಡು. ಹೌದು ಸರ್, ಇದಿಷ್ಟು ಹಾಕಿದ್ರೆ ಆಯ್ತು. ಇಲ್ಲಾಂದ್ರೆ ಎಲ್ಲ ಒಬ್ಬೊಬ್ರು ಒಂದೇ ಎಣ್ಣೆಯಲ್ಲಿ ಎಲ್ಲ ಹಾಕೊಂಡ್ಬಿಡ್ತಾರೆ. ಎಣ್ಣೆ ಹಾಕಿ ಕಲಿಸ್ಬಿಡ್ತಾರೆ. ಹಾಕ್ಬಿಟ್ಟು ಎಲ್ಲ ಫ್ರೈ ಒಂದು ಹಾಕ್ಬಿಟ್ಟು ಬಿಡ್ತಾರೆ ಒಳಗಡೆ. ನಿಮ್ದು ಆ ಮೆಥಡ್ ಅಲ್ಲ? ನಾನು ಸಪ್ರೇಟ್ ಮಾಡ್ತೀನಿ. ನೀವು ಕಲ್ತಿದ್ದು ಸೊಲ್ಲಾಪುರಲ್ಲಿ? ಇದು ಸೊಲ್ಲಾಪುರಲ್ಲೇ ಸರ್. ಇದು ನೋಡಿ ಇವಾಗ ಆಗ್ತಾ ಇದೆ. ಓಕೆ. ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು. ಹೌದೌದು. ಸ್ವಲ್ಪ ನಿಧಾನ ಮಾಡ್ಕೊಳ್ಳುವಾಗ. ಹ್ಮ್ ಇಲ್ಲಾಂದ್ರೆ ಹಿಂಗೆ ನೆಟ್ಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಇಟ್ಬಿಡ್ಬೇಕು ಅಷ್ಟೇ. ಕರ್ಬೇವು ಸೊಪ್ಪು ಹಾಕೊಳ್ಳೋಣ. ಹ್ಮ್ ಇದು ಬೇಗ ಆಗ್ಬಿಡುತ್ತೆ ಸರ್. ಸ್ವಲ್ಪ ಎಷ್ಟು ಕರ್ಬೇವು ಹಾಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ಸರ್. ಹೌದು, ಕರಿಬೇವು ಕೂಡ. ಹೌದು, ನೋಡಿ ಎಷ್ಟು ಕ್ರಿಸ್ಪಿ ಆಯ್ತು. ಕ್ರಿಸ್ಪಿ. ಅದು ಬಾಯಲ್ಲಿ ಇದು ಆ ಒಂದು ಟೇಸ್ಟ್ ಇದೆಯಲ್ಲ, ಹೌದು, ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಹೌದು. ಸರ್ ಬಾಯಲ್ಲಿ ತಿನ್ನುವಾಗ. ಅದೇ ಹೇಳ್ತಿರ್ತೀನಿ ನಾನು, ದೇವರು ಎಷ್ಟೊಂದು ಪದಾರ್ಥ ಕೊಟ್ಟಿದ್ದಾರೆ ನೋಡ, ಪದಾರ್ಥ. ಹೌದು ಸರ್. ಒಂದಲ್ಲ ಒಂದು ರುಚಿಯಾಗಿ. ಆದ್ರೂ ಸಮಾಧಾನ ಇಲ್ಲ ಮನುಷ್ಯನಿಗೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ. ಕೆಲವರು ಬೆಳ್ಳುಳ್ಳಿ ಜಜ್ಜಲ್ಲ. ಹೌದು ಸರ್. ಕರೆಕ್ಟಾ? ಹೌದು, ಅರ್ಧ ಮಾಡ್ತಾರೆ ಅಷ್ಟೇ, ಅರ್ಧ ಒಂದು ಮಾಡ್ತಾರೆ. ಶಾರ್ಟ್ ಅಷ್ಟೇ ಹೌದು. ಜಜ್ಜೋದು. ಹೌದು, ಹಂಗೇ ಇರ್ತದ. ನಾನು ದಪ್ಪನೇ ಮಾಡಿದ್ದೀನಿ ಸರ್. ನಮ್ಗೆ ಬೆಳ್ಳುಳ್ಳಿ ಅಂದ್ರೆ ತುಂಬಾ ಇಷ್ಟ. ಮನೇಲಿ ಎಲ್ರಿಗೂ ಬೆಳ್ಳುಳ್ಳಿ, ಈರುಳ್ಳಿ. ಆಯುರ್ವೇದ ಪ್ರಕಾರ ಬಹಳ ಒಳ್ಳೆ ಆಹಾರ ಅದು. ಹೌದು ಸರ್. ಇದು ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು. ಇದರಲ್ಲೇ ಬಿಟ್ಬಿಡೋಣ ಎಣ್ಣೆಯಲ್ಲೇ. ನೋಡಿ ಸರ್, ಇವಾಗ ಇದು ಬೆಳ್ಳುಳ್ಳಿ ಆಗ್ತಾ ಇರ್ಲಿ, ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇರುತ್ತೆ. ಅಷ್ಟವರೆಗೂ ಇದು ಮಸಾಲ ಎಲ್ಲ ಒಂದ್ ಜೀವ ಮಾಡ್ಕೊಳ್ಳೋಣ. ಧನಿಯಾ ಪುಡಿ ಮೊದಲನೇದಾಗಿ ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಎಲ್ಲ 2 ಸ್ಪೂನ್, 1 ಸ್ಪೂನು, ಈ ತರ 2 ಸ್ಪೂನ್. ಇದು ಸೋಪ್ ಪೌಡರ್ 2 ಸ್ಪೂನ್. 2 ಸ್ಪೂನು. ಈ ಚಾಟ್ ಮಸಾಲ ಒಂದು 1/2 ಟೀ ಸ್ಪೂನು. 1/2 ಟೀ ಸ್ಪೂನ್. ಹೌದು. ಮತ್ತೆ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್, ಇದು ಒಂದು 1/2 ಟೀ ಸ್ಪೂನ್. ಸ್ವಲ್ಪ ಹುಳಿಗೆ ಚೆನ್ನಾಗಿ ಚಟ್ಪಟ ಅಂತ ಚೆನ್ನಾಗಿರುತ್ತೆ. ಹೌದು ಸರ್. ಉಪ್ಪು ರುಚಿಗೆ ತಕ್ಕಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇದೆಲ್ಲ ಕಲಿಸ್ಬಿಡೋಣ ಸರ್. ಇದರಲ್ಲೇ ಅರಿಶಿನ ಹಾಕೊಳ್ಳೋಣ ಸರ್. ಇದೆಲ್ಲ ಡ್ರೈ ತಗೊಂಡ್ಬಿಟ್ಟು ಮಿಕ್ಸಿ ಹಾಕಿದ್ರೆ ಆಗುತ್ತೆ ಸರ್, ಎಲ್ಲ ಸೇರಿ. ನನ್ನ ಹತ್ರ ಎಲ್ಲ ರೆಡಿಮೇಡ್ ಪೌಡರ್ ಇತ್ತು ಅಂತ ಪೌಡರ್ ತಗೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಇದ್ರ ಮೇಲೆ ಹಾಕ್ಬಿಡ್ತೀನಿ, ಚೆನ್ನಾಗಿ ಕಲಿಸ್ಬಿಡೋಣ. ಆಮೇಲೆ ಇದಿಷ್ಟೇ ಮಸಾಲ. ಮೇನ್ ಸೀಕ್ರೆಟ್ ಅಂದ್ರೆ ಸೋಂಪ್ ಪೌಡರು, ಬಡಿ ಸೋಪ್ ಪೌಡರ್ ಚೆನ್ನಾಗಿರುತ್ತೆ ಸರ್ ಅದು. ಮತ್ತೆ ಇದು ಡ್ರೈ ಮ್ಯಾಂಗೋ ಪೌಡರ್. ಸಕ್ಕರೆ ಕೊನೆಗೆ ಹಾಕೋಣ ಸರ್.
ಇದು ಆಗ್ತಾ ಇದೆ ಸರ್. ಇನ್ನೊಂದು ಚೂರು ಆಗ್ಬೇಕು ನೋಡಿ, ಸ್ವಲ್ಪ ಕ್ರಿಸ್ಪಿ ಆದ್ರೆ ಚೆನ್ನಾಗಿರುತ್ತೆ ಚೂಡದಲ್ಲಿ. ಇವಾಗ ನೋಡಿ ಇದು ಆಗ್ತಾ ಇದೆ, ಬ್ರೌನ್ ಆಗಿದೆ ನೋಡಿ, ಕ್ರಿಸ್ಪಿ ಬಂದಿದೆ. ಆಫ್ ಮಾಡಿಬಿಡೋಣ ಇವಾಗ. ಎಲ್ಲ ಇದ್ರ ಮೇಲೆ ಹಾಕ್ಬೇಕು. ಎಲ್ಲ ಚೆನ್ನಾಗಿ ಕಲಿಸ್ಬಿಡೋಣ ಸರ್. ಬೇರೆ ಪಾತ್ರೆ ತಗೊಂತೀನಿ ಸರ್, ಇದ್ರಲ್ಲಿ ಇದು ಸಣ್ಣದಾಯ್ತು, ಬೇರೆ ಪಾತ್ರೆ ಕಳಿಸ್ಬಿಡೋಣ. ಮಿಕ್ಸ್ ಮಾಡಕ್ಕೆ ಮಿಕ್ಸ್ ಚೆನ್ನಾಗಿ ಮಾಡಕ್ಕೆ ಬೇರೆ ಪಾತ್ರೆ ಇಟ್ಕೊಂಡ್ರೆ ಮಿಕ್ಸ್. ಹಾ. ಏನು ಮಸಾಲ ನಿಮ್ಮ ಮನೇಲಿ ಇರ್ಲಿಲ್ಲ ಅಂದ್ರು ಸ್ವಲ್ಪ ಅರಿಶಿನ ಉಪ್ಪು ಹಾಕಿದ್ರು ಸಾಕು. ಹಸಿಮೆಣಸಿನ್ಕಾಯಿ, ಅರಿಶಿನ ಉಪ್ಪು ಹಾಕಿದ್ರು ಚೆನ್ನಾಗಿದೆ. ಕಲ್ಸೋದ್ರೀಗ. ಹೌದು ಸರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸಕ್ಕರೆ ಪೌಡರ್ ಹಾಕೋದು ಸ್ವಲ್ಪ ಟೇಸ್ಟ್ಗೋಸ್ಕರ. ಇದು ಎಷ್ಟು 1 ಮಂತ್ ಇಟ್ರು ಏನೂ ಆಗಲ್ಲ ಸರ್ ಮನೆಯಲ್ಲಿ. ಸ್ನ್ಯಾಕ್ಸ್ ತರ ಮಕ್ಕಳಿಗೆ ಮಾಡಿಟ್ರೆ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಸ್ನ್ಯಾಕ್ಸ್ ತರೋಕ್ಕಿಂತ ಇದು ಮನೆಯಲ್ಲಿ ಮಾಡಿದ್ದೆ ಒಳ್ಳೇದು. ಮಕ್ಕಳಿಗೆ ಬಹಳ ಇಷ್ಟ ಇವು ಕ್ರಿಸ್ಪಿ ಕೊಟ್ಬಿಟ್ರೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಸರ್. ನೀವು ಮಾತ್ರ ಈ ತರ ಮಾಡಿ ಪಕ್ಕಾ ಸೊಲ್ಲಾಪುರ ಶೈಲಿ. ಇವಾಗ ಎಲ್ಲ ಕಲ್ತಿದೆ. ಹೌದ್ರಿ. ಸ್ವಲ್ಪ ಸಕ್ಕರೆ ಪುಡಿ ಹಾಕೋಣ ಸರ್. ಸರಿಯಾಗಿ 6 ಗಂಟೆ ಸಮಯ. ಹೌದು. ಸ್ನ್ಯಾಕ್ಸ್ ಸಮಯ. ಸ್ವಲ್ಪ ಚೂಡ ಆಮೇಲೆ ಕಾಫಿ ಕೊಟ್ಬಿಡ್ತಿದ್ದಿ ನೋಡ್ರಿ. ನೋಡಿ ಸರ್, ಆಯ್ತಾ? ಫುಲ್ ಆಯ್ತು. ಕರುಮ್ ತಿನ್ನಕ್ ರೆಡಿ. ಇವಾಗ ರೆಡಿ. ನೋಡಿ ಸರ್, ರೆಡಿ ಆಯ್ತು ಸೊಲ್ಲಾಪುರ ಶೈಲಿ ಅವಲಕ್ಕಿ ಚೂಡ, ನೋಡ್ರಿ. ಪೋಹಾ ಚೂಡ. ಸ್ವಲ್ಪ ನಿಮ್ಗೆ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಸರ್. ಸೊಲ್ಲಾಪುರ ಶೈಲಿ ಇದು ಟೇಸ್ಟ್ ಮಾಡ. ಬಾಯಲ್ಲಿರೋ ಸೌಂಡೇ ನಮಗೆ ಆ ಬ್ರೈನಲ್ಲಿರೋ ಎಲ್ಲ ಸೆಲ್ಸ್ಗೆ ಉತ್ತೇಜನ. ಕರುಮ್ ಅಂತ ತಕ್ಷಣ ಅದೇ ಫೀಲಿಂಗ್ ರೀ. ಇದು ಪಕ್ಕಾ ಈವ್ನಿಂಗ್ ಸ್ನ್ಯಾಕ್ಸು. ಎಲ್ಲರೂ ಇಷ್ಟಪಡುವ ಸ್ನ್ಯಾಕು. 5 ಗಂಟೆ ಆಗಿದ ತಕ್ಷಣ ಇದು ಒಂದು ಟ್ರೆಂಡ್. ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಇದು ಒಂದು ಪರಂಪರೆ. ಬನ್ನಿ, ನಿಮ್ಮ ಮನೇಲಿ ಒಂದು ಒಳ್ಳೆ ಪರಂಪರೆ ಶುರುವಾಗಲಿ. ಇವತ್ತು ಅಪ್ಪಟ ಮಹಾರಾಷ್ಟ್ರೀಯನ್ ಸೊಲ್ಲಾಪುರ ಶೈಲಿ ಜೊತೆ ಮೇಡಮ್ ತೋರಿಸಿರೋದನ್ನ ನೀವು ಮಾಡ್ಕೊಂಡು ನಮಗೆ ಕಾಮೆಂಟ್ ಹಾಕಿರಿ. ಬನ್ನಿ, ವರ್ಲ್ಡ್ ಕಪ್ ಸಮಯ, ಹಾಗೆ ಕ್ರಿಕೆಟು ಸಮಯ ಇದೆ. ಇವಾಗ ಸಾಯಂಕಾಲ ಮ್ಯಾಚ್ ನೋಡ್ಕೊಂಡು ಇದು ಸವಿತಾ ಇರ್ಬೋದು. ಮತ್ತೆ ಸಿಗೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.